ಇನ್ನು ರೆಸಾರ್ಟ್ ರಾಜಕಾರಣ ಶುರುವಾದ ಬೆನ್ನಲ್ಲೇ ಈಗ ಹಿರಿಯೂರು ಬಿಜೆಪಿಯ ಶಾಸಕಿ ಪೂರ್ಣಿಮಾ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಬನ್ನಿ ಏನ್ ಹೇಳಿದ್ದಾರೆ ನೋಡೋಣ. ಈಗಾಗಲೇ ಬಿಜೆಪಿಯ ಎಲ್ಲ ಶಾಸಕರು ಗುರ್ಗಾವ್ನಲ್ಲಿರುವಂತಹ ITC ಗಾರ್ಡನ್ ಭಾರತ್ ರೆಸಾರ್ಟ್ಗೆ ಬಂದಿದ್ದಾರೆ. ಇಲ್ಲಿ ನಮ್ಮ ಜೊತೆ ಶಾಸಕಿ ಪೂರ್ಣಿಮಾ ಇದ್ದಾರೆ. ಮೇಡಮ್, ಇದು ರೆಸಾರ್ಟ್ಗೆ ಹೋಗ್ತಿದ್ದೀರಿ, ಏನು ಉದ್ದೇಶ? ಇಲ್ಲ, ಉದ್ದೇಶ ಏನಿಲ್ಲ. ನಾವೆಲ್ಲ ನಮ್ಮ ನ್ಯಾಷನಲ್ ಇದು ನಡೀತು ಪಕ್ಷದ್ದು ಅಂತ ಹೇಳಿ ಬಂದಿದ್ವಿ. ಅಲ್ಲಿಂದ ನಮ್ಮ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಆ ಚುನಾವಣೆಗೆ ಒಂದು ಚರ್ಚೆ ಮಾಡಬೇಕು, ಎಲ್ಲರೂ ಒಟ್ಟಾಗಿ ಸೇರಿದ್ದೇವೆ ಅಂತ ಹೇಳಿ ಇಲ್ಲಿ ರಿಸಾರ್ಟ್ ಅಲ್ಲಿ ಅರೇಂಜ್ ಮಾಡಿದ್ದಾರೆ. ಹಾಗಾಗಿ ಆ ಸಭೆಯನ್ನ ಅಟೆಂಡ್ ಮಾಡ್ಲಿಕ್ಕೆ ಅಂತ ಹೇಳಿ ರಿಸಾರ್ಟ್ ಬಂದಿದ್ದೇವೆ. ಮತ್ತೆ ಈಗ ಆಪರೇಷನ್ ಕಮಲ ಆಗುತ್ತೆ ಅನ್ನುವಂತ ಮಾತುಗಳೆಲ್ಲ ಕೇಳಿ ಬರ್ತಿದೆ. ಆ ಕಾರಣಕ್ಕೋಸ್ಕರ ನಿಮ್ನೆಲ್ಲರನ್ನು ರೆಸಾರ್ಟ್ ಕರ್ಕೊಂಡ್ ಬಂದಿದ್ದಾರೆ ಅನ್ನುವಂತ ಮಾತುಗಳೆಲ್ಲ ಕೇಳಿ ಬರ್ತಿದೆ. ಅದೆಲ್ಲ ಏನೂ ಇಲ್ಲ, ಅದೆಲ್ಲ ನಮ್ಮ ವರಿಷ್ಠರಿಗೆ ಬಿಟ್ಟಂತ ವಿಚಾರ. ನಾವು ಶಾಸಕರಾಗಿ ಚುನಾವಣಾ ಸಂದರ್ಭಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆಗೆ ಅಂತ ಹೇಳಿದ್ದಾರೆ. ಆ ಚುನಾವಣಾ ಸಿದ್ಧತೆಗೋಸ್ಕರ ನಾವಿಲ್ಲಿ ಬಂದಿದ್ದೇವೆ. ಎಷ್ಟು ಜನ ಶಾಸಕರಿದ್ದಾರೆ ಒಳಗಡೆ ಅಂತ ಏನಾದ್ರು ಮಾಹಿತಿ ಉಂಟಾ? ನಾವು 104 ಜನ ಯಾರ್ಯಾರು ಇದಕ್ಕೆ ಬಂದಿದ್ವಿ ಅವರೆಲ್ಲರೂ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಇದಿಷ್ಟು ಪೂರ್ಣಿಮಾ ಅವ್ರ ಮಾತುಗಳು. ಈಗ ನಾವು ನೋಡ್ತಿದೀವಿ, ಇವರು ಇಲ್ಲಿಂದ ಈಗ ರೆಸಾರ್ಟ್ಗೆ ಎಂಟ್ರಿ ಆಗ್ತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ITC ಹೋಟೆಲ್ ಅಂತ ಅನ್ನುವಂಥ ಒಂದು ಬೋರ್ಡ್ ಕಾಣಿಸ್ತಿದೆ. ಅಂದರೆ ದೆಹಲಿಯ ಹೊರವಲಯದಲ್ಲಿರುವಂಥ ಗುರ್ಗಾವ್ನ ಹೊರವಲಯದಲ್ಲಿ, ಅಂದರೆ ದೆಹಲಿಯಿಂದ ಸುಮಾರು 70 ಕಿಲೋಮೀಟರ್ ದೂರದಲ್ಲಿರುವಂಥ ರೆಸಾರ್ಟ್ನಲ್ಲಿ ಈಗೆಲ್ಲ ಬಿಜೆಪಿಯ ಶಾಸಕರು ಬರ್ತಿದ್ದಾರೆ. 80ಕ್ಕೂ ಹೆಚ್ಚು ಶಾಸಕರು ಇಲ್ಲಿಗೆ ಬಂದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿದ್ದಾವೆ. ಇನ್ನೂ ಕೆಲವರು ಬರ್ತಾರೆ. ನಾಳೆ ಬೆಳಗ್ಗೆ ಯಡಿಯೂರಪ್ಪ ಇಲ್ಲಿಗೆ ಬರ್ತಾರೆ ಶಾಸಕರ ಜೊತೆ ಇರಲಿಕ್ಕೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ನ ಅತೃಪ್ತ ಶಾಸಕರು ಈ ರೆಸಾರ್ಟ್ಗೆ ಬರ್ತಾರೆ ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಿವೆ. ಕ್ಯಾಮರಾ ಪರ್ಸನ್